ಬನ್ನಿ ಗೆಳೆಯರೆ, ಇವತ್ತು ನಾವು ಸುಪ್ತ ಮನಸ್ಸಿನ ಅದ್ಭುತ ಶಕ್ತಿಯ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸುಪ್ತ ಮನಸ್ಸು ಎಂದರೆ ಏನು? ಸಿಂಪಲ್ ಆಗಿ ನಮಗೆ ಸುಪ್ತ ಮನಸ್ಸನ್ನು ಚೆಕ್ ಮಾಡ್ಬೋದು. ನೀವು ರಾತ್ರಿ ಮಲಗುವಾಗ ಅಂದ್ಕೊಂಡಿರ್ತೀರ, ನಾಳೆ ಬೆಳಿಗ್ಗೆ 4:30 ಗಂಟೆಗೆ ನನಗೆ ಟ್ರೈನಲ್ಲಿ ಹೋಗಬೇಕು, ಅದಕ್ಕೆ ನನಗೆ ಎಚ್ಚರವಾಗಬೇಕು ಎಂದು ನೀವು ಭಾವಿಸಿ ಮಲಗ್ತೀರ. ಆವಾಗ ನೀವು ಅಲಾರಾಮ್ ಮಾಡಲಿಕ್ಕೆ ಮರ್ತೋಗಿರ್ತೀರ. ಆದರೆ ನಿಮ್ಮನ್ನು ಕರೆಕ್ಟ್ 4:30 ಗಂಟೆಗೆ ಎಬ್ಬಿಸುತ್ತೆ. ಅದು ಯಾರು? ಅದೇ ಸುಪ್ತ ಮನಸ್ಸು. ಈ ಸುಪ್ತ ಮನಸ್ಸು ನಮ್ಮ ಜೀವನದಲ್ಲಿ 24 ಗಂಟೆನೂ ಕೆಲಸ ಮಾಡುತ್ತಾನೇ ಇರುತ್ತದೆ. ಅಂದರೆ 24 ಗಂಟೆ, ವಾರಗಳಲ್ಲಿ 7 ದಿನ, ವರ್ಷದಲ್ಲಿ 350 ದಿನ ಕೂಡ ಕೆಲಸ ಮಾಡುತ್ತಾನೆ ಇರ್ತದೆ. ನಮ್ಮ ಮನಸ್ಸಲ್ಲಿ 2 ವಿಧವಿದೆ. ಒಂದು ಕಾನ್ಷಿಯಸ್ ಮೈಂಡ್, ಮತ್ತೊಂದು ಸಬ್ಕಾನ್ಷಿಯಸ್ ಮೈಂಡ್. ಅಂದರೆ ಜಾಗೃತ ಮನಸ್ಸು ಮತ್ತು ಸುಪ್ತ ಮನಸ್ಸು. ಇದರಲ್ಲಿ 90% ಸುಪ್ತ ಮನಸ್ಸೇ ಇದೆ, 10% ಮಾತ್ರ ಜಾಗೃತ ಮನಸ್ಸಿಗೆ ಲಿಮಿಟೆಡ್ ಪವರ್ ಇರ್ತದೆ. ಆದರೆ ಸುಪ್ತ ಮನಸ್ಸಿಗೆ ಅನ್ಲಿಮಿಟೆಡ್ ಪವರ್. 90% ಪವರ್ ಸುಪ್ತ ಮನಸ್ಸಿಗೆ ಇರುತ್ತದೆ, 10% ಮಾತ್ರ ಜಾಗೃತ ಮನಸ್ಸಿಗೆ ಇದೆ. ಸುಪ್ತ ಮನಸ್ಸು ಯಾವಾಗಲೂ ಕಮಾಂಡಿಂಗ್ ಅಂದರೆ ಗೈಡೆನ್ಸ್ ಕೊಡುವ ಒಂದು ಮೈಂಡ್ ಆಗಿರುತ್ತದೆ. ಜಾಗೃತ ಮನಸ್ಸು ಕ್ರಿಯಾಶೀಲ, ಅಂದರೆ ಸುಪ್ತ ಮನಸ್ಸು ಕೊಟ್ಟ ಸಜೆಷನನ್ನು ಮಾಡಿ ಮುಗಿಸುವ ಕೆಲಸವನ್ನು ಮಾತ್ರ ಜಾಗೃತ ಮನಸ್ಸು ಮಾಡುತ್ತದೆ. ನಾಳಿನ ವಿಡಿಯೋದಲ್ಲಿ ಸುಪ್ತ ಮನಸ್ಸನ್ನು ನಾವು ಹೇಗೆ ಜಾಗೃತಗೊಳಿಸುವುದು, ಅದರಿಂದಾಗುವ ಲಾಭವನ್ನು ನಾವು ಹೇಗೆ ಪಡೆಯುವುದು ಇದೆಲ್ಲ ನಾನು ಹಂತ ಹಂತವಾಗಿ ವಿವರಿಸಿಕೊಡುತ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ ಫ್ರೆಂಡ್ಸ್. ನಮ್ಮ ಈ ಚಾನಲಿಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ನಿರಂತರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಆಮೇಲೆ ಎಲ್ಲರೂ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಗಾಡ್, ಲವ್ ಯು ಗಾಡ್, ಲವ್ ಯು ಕಾಸ್ಮೋಸ್ ಎಂದು